ಆಸ್ಟ್ರೇಲಿಯಾ ಖಂಡದ ಮುಖ್ಯ ಭೂಭಾಗ, ಟ್ಯಾಸ್ಮೆನಿಯಾ ದ್ವೀಪ ಮತ್ತು ಹಲವಾರು ಸಣ್ಣ ದ್ವೀಪಗಳನ್ನು ಒಳಗೊಂಡಿರುವ ಸಾರ್ವಭೌಮ ರಾಷ್ಟ್ರವಾಗಿದೆ. ಆಸ್ಟ್ರೇಲಿಯಾವು ಓಷಿಯಾನಿಯಾದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶವಾಗಿದೆ ಮತ್ತು ವಿಶ್ವದ 6ನೇ ಅತಿದೊಡ್ಡ ದೇಶವಾಗಿದೆ. ಆಸ್ಟ್ರೇಲಿಯಾವು ಅತ್ಯಂತ ಹಳೆಯ, ಸಮತಟ್ಟಾದ, ಮತ್ತು ಒಣ ಜನವಸತಿ ಖಂಡವಾಗಿದೆ, ಕಡಿಮೆ ಫಲವತ್ತಾದ ಮಣ್ಣನ್ನು ಹೊಂದಿದೆ. ಇದು ಒಂದು ಮೆಗಾಡೈವರ್ಸ್ ದೇಶವಾಗಿದೆ, ಮತ್ತು ಅದರ ಗಾತ್ರವು ವಿವಿಧ ರೀತಿಯ ಭೂದೃಶ್ಯಗಳು ಮತ್ತು ಹವಾಮಾನಗಳನ್ನು ನೀಡುತ್ತದೆ. ಮಧ್ಯದಲ್ಲಿ ಮರುಭೂಮಿಗಳು, ಈಶಾನ್ಯದಲ್ಲಿ ಉಷ್ಣವಲಯದ ಮಳೆಕಾಡುಗಳು, ಉತ್ತರದಲ್ಲಿ ಉಷ್ಣವಲಯದ ಸವನ್ನಾಗಳು ಮತ್ತು ಪರ್ವತ ಶ್ರೇಣಿಗಳು. ಆಗ್ನೇಯ ಮೂಲನಿವಾಸಿ ಆಸ್ಟ್ರೇಲಿಯನ್ನರ ಪೂರ್ವಜರು ಆಗ್ನೇಯ ಏಷ್ಯಾದಿಂದ 50,000 ರಿಂದ 65,000 ವರ್ಷಗಳ ಹಿಂದೆ, ಕೊನೆಯ ಗ್ಲೇಷಿಯಲ್ ಅವಧಿಯಲ್ಲಿ ಬರಲು ಪ್ರಾರಂಭಿಸಿದರು. 24, 25, 26 ಸಮುದ್ರದ ಮೂಲಕ ಆಗಮಿಸಿ, ಅವರು ಖಂಡದಲ್ಲಿ ನೆಲೆಸಿದರು ಮತ್ತು ಯುರೋಪಿಯನ್ ವಸಾಹತು ಸಮಯದಲ್ಲಿ ಸರಿಸುಮಾರು 250 ವಿಭಿನ್ನ ಭಾಷಾ ಗುಂಪುಗಳನ್ನು ರಚಿಸಿದರು. ಪ್ರಪಂಚದಲ್ಲೇ ಅತ್ಯಂತ ಸುದೀರ್ಘವಾದ ಮುಂದುವರಿದ ಕಲಾತ್ಮಕ ಮತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಉಳಿಸಿಕೊಂಡರು. 27 ಆಸ್ಟ್ರೇಲಿಯಾದ ಲಿಖಿತ ಇತಿಹಾಸವು ಆಸ್ಟ್ರೇಲಿಯಾದ ಯುರೋಪಿಯನ್ ಕಡಲ ಪರಿಶೋಧನೆಯೊಂದಿಗೆ ಪ್ರಾರಂಭವಾಯಿತು. ಡಚ್ ನ್ಯಾವಿಗೇಟರ್ ವಿಲ್ಲೆಮ್ ಜಾನ್ಸೂನ್ 1606 ರಲ್ಲಿ ಆಸ್ಟ್ರೇಲಿಯಾವನ್ನು ತಲುಪಿದ ಮೊದಲ ಯುರೋಪಿಯನ್ ಆಗಿದ್ದರು. 1770 ರಲ್ಲಿ, ಬ್ರಿಟಿಷ್ ಪರಿಶೋಧಕ ಜೇಮ್ಸ್ ಕುಕ್ ಗ್ರೇಟ್ ಬ್ರಿಟನ್ಗಾಗಿ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯನ್ನು ಮ್ಯಾಪ್ ಮಾಡಿ ಮತ್ತು ಹಕ್ಕು ಸಾಧಿಸಿದರು ಮತ್ತು ಬ್ರಿಟಿಷ್ ಹಡಗುಗಳ ಮೊದಲ ಫ್ಲೀಟ್ 1788 ರಲ್ಲಿ ಸಿಡ್ನಿಗೆ ಆಗಮಿಸಿತು. ನ್ಯೂ ಸೌತ್ ವೇಲ್ಸ್ನ ದಂಡ ವಸಾಹತು ಸ್ಥಾಪಿಸಿ. ನಂತರದ ದಶಕಗಳಲ್ಲಿ ಯುರೋಪಿಯನ್ ಜನಸಂಖ್ಯೆಯು ಬೆಳೆಯಿತು, ಮತ್ತು 1850 ರ ದಶಕದ ಅಂತ್ಯದ ವೇಳೆಗೆ ಚಿನ್ನದ ರಶ್, ಯುರೋಪಿಯನ್ ವಸಾಹತುಗಾರರಿಂದ ಹೆಚ್ಚಿನ ಖಂಡವನ್ನು ಅನ್ವೇಷಿಸಲಾಯಿತು ಮತ್ತು ಹೆಚ್ಚುವರಿ 5 ಸ್ವಯಂ ಆಡಳಿತ ಬ್ರಿಟಿಷ್ ವಸಾಹತುಗಳನ್ನು ಸ್ಥಾಪಿಸಲಾಯಿತು. 1901 ರ ಜನವರಿ 1 ರಂದು 6 ವಸಾಹತುಗಳ ಒಕ್ಕೂಟ ಮತ್ತು ಕಾಮನ್ವೆಲ್ತ್ ಆಫ್ ಆಸ್ಟ್ರೇಲಿಯಾದ ಅಡಿಪಾಯಕ್ಕೆ ಮತ ಹಾಕುವುದರೊಂದಿಗೆ 19ನೇ ಶತಮಾನದ ಮೂಲಕ ಡೆಮಾಕ್ರಟಿಕ್ ಸಂಸತ್ತುಗಳನ್ನು ಕ್ರಮೇಣ ಸ್ಥಾಪಿಸಲಾಯಿತು. ಇದು ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವಾಯತ್ತತೆಯನ್ನು ಹೆಚ್ಚಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಸ್ಟ್ಯಾಟ್ಯೂಟ್ ಆಫ್ ವೆಸ್ಟ್ಮಿನಿಸ್ಟರ್ ಅಡಾಪ್ಷನ್ ಆಕ್ಟ್ 1942 ಮತ್ತು ಆಸ್ಟ್ರೇಲಿಯಾ ಆಕ್ಟ್ 1986 ರಲ್ಲಿ ಕೊನೆಗೊಳ್ಳುತ್ತದೆ. ಆಸ್ಟ್ರೇಲಿಯಾವು ಫೆಡರಲ್ ಸಂಸದೀಯ ಸಾಂವಿಧಾನಿಕ ರಾಜಪ್ರಭುತ್ವವಾಗಿದ್ದು, 6 ರಾಜ್ಯಗಳು ಮತ್ತು 10 ಪ್ರಾಂತ್ಯಗಳನ್ನು ಒಳಗೊಂಡಿದೆ. ಆಸ್ಟ್ರೇಲಿಯಾದ ಸುಮಾರು 27 ಮಿಲಿಯನ್ ಜನಸಂಖ್ಯೆಯು ಹೆಚ್ಚು ನಗರೀಕರಣಗೊಂಡಿದೆ ಮತ್ತು ಪೂರ್ವ ಸಮುದ್ರ ತೀರದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ. ಕ್ಯಾನ್ಬೆರಾ ರಾಷ್ಟ್ರದ ರಾಜಧಾನಿಯಾಗಿದೆ, ಆದರೆ ಅದರ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳು ಸಿಡ್ನಿ, ಮೆಲ್ಬೋರ್ನ್, ಬ್ರಿಸ್ಬೇನ್, ಪರ್ತ್ ಮತ್ತು ಅಡಿಲೇಡ್. ಇದು ಜನಾಂಗೀಯವಾಗಿ ವೈವಿಧ್ಯಮಯವಾಗಿದೆ ಮತ್ತು ಬಹುಸಾಂಸ್ಕೃತಿಕವಾಗಿದೆ, ದೊಡ್ಡ ಪ್ರಮಾಣದ ವಲಸೆಯ ಉತ್ಪನ್ನವಾಗಿದೆ. ಜನಸಂಖ್ಯೆಯ ಅರ್ಧದಷ್ಟು ಜನರು ಸಾಗರೋತ್ತರದಲ್ಲಿ ಜನಿಸಿದ ಕನಿಷ್ಠ ಒಬ್ಬ ಪೋಷಕರನ್ನು ಹೊಂದಿದ್ದಾರೆ. ಆಸ್ಟ್ರೇಲಿಯಾದ ಹೇರಳವಾದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಅಂತರರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳು ದೇಶದ ಆರ್ಥಿಕತೆಗೆ ನಿರ್ಣಾಯಕವಾಗಿವೆ. ಇದು ಸೇವೆಗಳು, ಗಣಿಗಾರಿಕೆ ರಫ್ತುಗಳು, ಬ್ಯಾಂಕಿಂಗ್, ಉತ್ಪಾದನೆ, ಕೃಷಿ ಮತ್ತು ಅಂತರರಾಷ್ಟ್ರೀಯ ಶಿಕ್ಷಣ ಸೇರಿದಂತೆ ವಿವಿಧ ಮೂಲಗಳಿಂದ ತನ್ನ ಆದಾಯವನ್ನು ಉತ್ಪಾದಿಸುತ್ತದೆ. ಜೀವನ ಗುಣಮಟ್ಟ, ಆರೋಗ್ಯ, ಶಿಕ್ಷಣ, ಆರ್ಥಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯಗಳು ಮತ್ತು ರಾಜಕೀಯ ಹಕ್ಕುಗಳಿಗಾಗಿ ಆಸ್ಟ್ರೇಲಿಯಾವು ಉನ್ನತ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾವು ಹೆಚ್ಚು ಅಭಿವೃದ್ಧಿ ಹೊಂದಿದ ಮಾರುಕಟ್ಟೆ ಆರ್ಥಿಕತೆಯನ್ನು ಹೊಂದಿದೆ ಮತ್ತು ಜಾಗತಿಕವಾಗಿ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ. ಆಸ್ಟ್ರೇಲಿಯಾವು ಪ್ರಾದೇಶಿಕ ಶಕ್ತಿಯಾಗಿದೆ ಮತ್ತು ವಿಶ್ವದ 13ನೇ ಅತಿ ಹೆಚ್ಚು ಮಿಲಿಟರಿ ವೆಚ್ಚವನ್ನು ಹೊಂದಿದೆ. ಇದು ಯುನೈಟೆಡ್ ನೇಷನ್ಸ್ ಸೇರಿದಂತೆ ಅಂತರಾಷ್ಟ್ರೀಯ ಗುಂಪುಗಳ ಸದಸ್ಯ G20, OECD, ವಿಶ್ವ ವ್ಯಾಪಾರ ಸಂಸ್ಥೆ, ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ, ಪೆಸಿಫಿಕ್ ದ್ವೀಪಗಳ ವೇದಿಕೆ, ಪೆಸಿಫಿಕ್ ಸಮುದಾಯ ರಾಷ್ಟ್ರಗಳ ಕಾಮನ್ವೆಲ್ತ್ ಮತ್ತು ರಕ್ಷಣಾ ಭದ್ರತಾ ಸಂಸ್ಥೆಗಳು ANZ US, AUK US, ಮತ್ತು 5 ಕಣ್ಣುಗಳು. ಇದು ಯುನೈಟೆಡ್ ಸ್ಟೇಟ್ಸ್ನ ಪ್ರಮುಖ ನೇಟೋ ಅಲ್ಲದ ಮಿತ್ರರಾಷ್ಟ್ರವಾಗಿದೆ. 19ನೇ ಶತಮಾನದ ಆರಂಭದವರೆಗೂ, ಆಸ್ಟ್ರೇಲಿಯಾವನ್ನು ನ್ಯೂ ಹಾಲೆಂಡ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಡಚ್ ಪರಿಶೋಧಕ ಅಬೆಲ್ ಟ್ಯಾಸ್ಮನ್ ಅವರು 1644 ರಲ್ಲಿ ನ್ಯೂ ಹಾಲೆಂಡ್ ಎಂದು ಮೊದಲು ಅನ್ವಯಿಸಿದರು ಮತ್ತು ನಂತರ ಆಂಗ್ಲೀಕರಣಗೊಳಿಸಿದರು. ಟೆರ್ರಾ ಆಸ್ಟ್ರೇಲಿಸ್ ಇನ್ನೂ ಸಾಂದರ್ಭಿಕ ಬಳಕೆಯನ್ನು ಕಂಡಿದೆ, ಉದಾಹರಣೆಗೆ ವೈಜ್ಞಾನಿಕ ಪಠ್ಯಗಳಲ್ಲಿ. N7 ಆಸ್ಟ್ರೇಲಿಯಾ ಎಂಬ ಹೆಸರನ್ನು ಪರಿಶೋಧಕ ಮ್ಯಾಥ್ಯೂ ಫ್ಲಿಂಡರ್ಸ್ ಅವರು ಜನಪ್ರಿಯಗೊಳಿಸಿದರು. ಅವರು
ಕಿವಿಗೆ ಹೆಚ್ಚು ಒಪ್ಪುವ ಮತ್ತು ಭೂಮಿಯ ಇತರ ದೊಡ್ಡ ಭಾಗಗಳ ಹೆಸರುಗಳಿಗೆ ಸಂಯೋಜನೆ, ಎಂದು ಹೇಳಿದರು. ಮೊದಲ ಬಾರಿಗೆ ಆಸ್ಟ್ರೇಲಿಯಾವನ್ನು ಅಧಿಕೃತವಾಗಿ ಬಳಸಲಾಗಿದೆ ಎಂದು ತೋರುತ್ತದೆ. ಏಪ್ರಿಲ್ 1817 ರಲ್ಲಿ ಗವರ್ನರ್ ಲಾಚ್ಲಾನ್ ಮ್ಯಾಕ್ವಾರಿ ಅವರು ಲಾರ್ಡ್ ಬಾಥರ್ಸ್ಟ್ನಿಂದ ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ಚಾರ್ಟ್ಗಳ ಸ್ವೀಕೃತಿಯನ್ನು ಒಪ್ಪಿಕೊಂಡರು. ಡಿಸೆಂಬರ್ 1817 ರಲ್ಲಿ, ಮ್ಯಾಕ್ವಾರಿ ಇದನ್ನು ಔಪಚಾರಿಕವಾಗಿ ಅಳವಡಿಸಿಕೊಳ್ಳುವಂತೆ ವಸಾಹತು ಕಚೇರಿಗೆ ಶಿಫಾರಸು ಮಾಡಿದರು. 1824 ರಲ್ಲಿ, ಅಡ್ಮಿರಾಲ್ಟಿ ಖಂಡವನ್ನು ಅಧಿಕೃತವಾಗಿ ಆ ಹೆಸರಿನಿಂದ ಕರೆಯಬೇಕೆಂದು ಒಪ್ಪಿಕೊಂಡರು. ಹೈಡ್ರೋಗ್ರಾಫಿಕ್ ಆಫೀಸ್ನಿಂದ 1830 ರಲ್ಲಿ ಆಸ್ಟ್ರೇಲಿಯಾ ಡೈರೆಕ್ಟರಿಯ ಪ್ರಕಟಣೆಯೊಂದಿಗೆ ಹೊಸ ಹೆಸರಿನ ಅಧಿಕೃತ ಪ್ರಕಟಿತ ಬಳಕೆಯು ಬಂದಿತು. ಆಸ್ಟ್ರೇಲಿಯಾದ ಆಡುಮಾತಿನ ಹೆಸರುಗಳು ಓಜ್ ಮತ್ತು ದ ಲ್ಯಾಂಡ್ ಡೌನ್ ಅಂಡರ್, ಸಾಮಾನ್ಯವಾಗಿ ಡೌನ್ ಅಂಡರ್ ಎಂದು ಸಂಕ್ಷಿಪ್ತಗೊಳಿಸಲಾಗಿದೆ. ಇತರ ವಿಶೇಷಣಗಳಲ್ಲಿ ದಿ ಗ್ರೇಟ್ ಸದರ್ನ್ ಲ್ಯಾಂಡ್, ದ ಲಕ್ಕಿ ಕಂಟ್ರಿ, ದಿ ಸನ್ ಬರ್ನ್ಡ್ ಕಂಟ್ರಿ ಮತ್ತು ದಿ ವೈಟ್ ಬ್ರೌನ್ ಲ್ಯಾಂಡ್ ಸೇರಿವೆ. ನಂತರದ ಎರಡು ಡೊರೊಥಿಯಾ ಮ್ಯಾಕೆಲ್ಲರ್ ಅವರ 1908 ರ ಕವಿತೆ ಮೈ ಕಂಟ್ರಿ ನಿಂದ ಬಂದಿದೆ. ಸ್ಥಳೀಯ ಆಸ್ಟ್ರೇಲಿಯನ್ನರು ಎರಡು ವಿಶಾಲ ಗುಂಪುಗಳನ್ನು ಒಳಗೊಂಡಿದೆ: ಆಸ್ಟ್ರೇಲಿಯನ್ ಮುಖ್ಯ ಭೂಭಾಗದ ಮೂಲನಿವಾಸಿಗಳು, ಮತ್ತು ಟ್ಯಾಸ್ಮೆನಿಯಾ ಸೇರಿದಂತೆ ಸುತ್ತಮುತ್ತಲಿನ ದ್ವೀಪಗಳು, ಮತ್ತು ಟೊರೆಸ್ ಸ್ಟ್ರೈಟ್ ದ್ವೀಪವಾಸಿಗಳು, ಅವರು ವಿಶಿಷ್ಟ ಮೆಲನೇಷಿಯನ್ ಜನರು. ಆಸ್ಟ್ರೇಲಿಯನ್ ಖಂಡದ ಮಾನವ ವಾಸಸ್ಥಳವು 50,000 ರಿಂದ 65,000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಎಂದು ಅಂದಾಜಿಸಲಾಗಿದೆ. ಈಗ ಆಗ್ನೇಯ ಏಷ್ಯಾದಿಂದ ಭೂ ಸೇತುವೆಗಳು ಮತ್ತು ಸಣ್ಣ ಸಮುದ್ರ ದಾಟುವಿಕೆಯಿಂದ ಜನರು ವಲಸೆ ಹೋಗುತ್ತಾರೆ. ಆಧುನಿಕ ಮೂಲನಿವಾಸಿ ಆಸ್ಟ್ರೇಲಿಯನ್ನರ ಈ ಪೂರ್ವಜರಿಗೆ ವಲಸೆಯ ಎಷ್ಟು ಅಲೆಗಳು ಕೊಡುಗೆ ನೀಡಿರಬಹುದು ಎಂಬುದು ಅನಿಶ್ಚಿತವಾಗಿದೆ. ಅರ್ನ್ಹೆಮ್ ಲ್ಯಾಂಡ್ನಲ್ಲಿರುವ ಮಡ್ಜೆಡ್ಬೆಬೆ ರಾಕ್ ಶೆಲ್ಟರ್ ಆಸ್ಟ್ರೇಲಿಯಾದಲ್ಲಿ ಮಾನವರ ಉಪಸ್ಥಿತಿಯನ್ನು ತೋರಿಸುವ ಅತ್ಯಂತ ಹಳೆಯ ತಾಣವೆಂದು ಗುರುತಿಸಲ್ಪಟ್ಟಿದೆ. ಕಂಡುಬರುವ ಅತ್ಯಂತ ಹಳೆಯ ಮಾನವ ಅವಶೇಷಗಳೆಂದರೆ ಮುಂಗೋ ಸರೋವರದ ಅವಶೇಷಗಳು, ಇದು ಸುಮಾರು 41,000 ವರ್ಷಗಳ ಹಿಂದಿನದು. ಮೂಲನಿವಾಸಿ ಆಸ್ಟ್ರೇಲಿಯನ್ ಸಂಸ್ಕೃತಿಯು ಭೂಮಿಯ ಮೇಲಿನ ಅತ್ಯಂತ ಹಳೆಯ ನಿರಂತರ ಸಂಸ್ಕೃತಿಗಳಲ್ಲಿ ಒಂದಾಗಿದೆ. ಮೊದಲ ಯುರೋಪಿಯನ್ ಸಂಪರ್ಕದ ಸಮಯದಲ್ಲಿ, ಮೂಲನಿವಾಸಿ ಆಸ್ಟ್ರೇಲಿಯನ್ನರು ವೈವಿಧ್ಯಮಯ ಆರ್ಥಿಕತೆಗಳು ಮತ್ತು ಸಮಾಜಗಳು ಮತ್ತು ಸುಮಾರು 250 ವಿವಿಧ ಭಾಷಾ ಗುಂಪುಗಳೊಂದಿಗೆ ಸಂಕೀರ್ಣ ಬೇಟೆಗಾರರಾಗಿದ್ದರು. ಇತ್ತೀಚಿನ ಪುರಾತತ್ವ ಸಂಶೋಧನೆಗಳು 7,50,000 ಜನಸಂಖ್ಯೆಯನ್ನು ಉಳಿಸಿಕೊಳ್ಳಬಹುದೆಂದು ಸೂಚಿಸುತ್ತವೆ. ಮೂಲನಿವಾಸಿ ಆಸ್ಟ್ರೇಲಿಯನ್ನರು ಆಧ್ಯಾತ್ಮಿಕ ಮೌಲ್ಯಗಳೊಂದಿಗೆ ಮೌಖಿಕ ಸಂಸ್ಕೃತಿಯನ್ನು ಹೊಂದಿದ್ದಾರೆ: ಭೂಮಿಯ ಮೇಲಿನ ಗೌರವ ಮತ್ತು ಕನಸಿನ ಸಮಯದಲ್ಲಿ ನಂಬಿಕೆ. ಟೊರೆಸ್ ಸ್ಟ್ರೈಟ್ ದ್ವೀಪದ ಜನರು ಸುಮಾರು 4,000 ವರ್ಷಗಳ ಹಿಂದೆ ತಮ್ಮ ದ್ವೀಪಗಳಲ್ಲಿ ನೆಲೆಸಿದರು. ಸಾಂಸ್ಕೃತಿಕವಾಗಿ ಮತ್ತು ಭಾಷಿಕವಾಗಿ ಮುಖ್ಯ ಭೂಭಾಗದ ಮೂಲನಿವಾಸಿಗಳಿಂದ ಭಿನ್ನವಾಗಿದೆ. ಅವರು ಸಮುದ್ರಯಾನಕಾರರಾಗಿದ್ದರು ಮತ್ತು ಋತುಮಾನದ ತೋಟಗಾರಿಕೆ ಮತ್ತು ಅವರ ಬಂಡೆಗಳು ಮತ್ತು ಸಮುದ್ರಗಳ ಸಂಪನ್ಮೂಲಗಳಿಂದ ತಮ್ಮ ಜೀವನೋಪಾಯವನ್ನು ಪಡೆದರು. ಈಗಿನ ಇಂಡೋನೇಷ್ಯಾದ ಮಕಾಸ್ಸರ್ ಮೀನುಗಾರ 18ನೇ ಶತಮಾನದ ಮಧ್ಯಭಾಗದಲ್ಲಿ ಉತ್ತರ ಆಸ್ಟ್ರೇಲಿಯಾದ ಕರಾವಳಿಗೆ ಭೇಟಿ ನೀಡಿದರು, ಮೊದಲು ಕಿಂಬರ್ಲಿ ಪ್ರದೇಶದಲ್ಲಿ ಮತ್ತು ಕೆಲವು ದಶಕಗಳ ನಂತರ ಅರ್ನ್ಹೆಮ್ ಲ್ಯಾಂಡ್ಗೆ. ಆಸ್ಟ್ರೇಲಿಯಾದ ಮುಖ್ಯ ಭೂಭಾಗದ ಮೊದಲ ದಾಖಲಿತ ಯುರೋಪಿಯನ್ ವೀಕ್ಷಣೆ ಮತ್ತು ಆಸ್ಟ್ರೇಲಿಯಾದ ಖಂಡದಲ್ಲಿ ಮೊದಲ ದಾಖಲಾದ ಯುರೋಪಿಯನ್ ಭೂಕುಸಿತವು ಡಚ್ಗೆ ಕಾರಣವಾಗಿದೆ. ಡಚ್ ನ್ಯಾವಿಗೇಟರ್ ವಿಲ್ಲೆಮ್ ಜಾನ್ಸೂನ್ ನಾಯಕತ್ವದ ಡ್ಯೂಫ್ಕೆನ್, ಆಸ್ಟ್ರೇಲಿಯಾದ ಕರಾವಳಿಯನ್ನು ಮತ್ತು ಮೂಲನಿವಾಸಿಗಳನ್ನು ಭೇಟಿಯಾದ ಮೊದಲ ಹಡಗು ಮತ್ತು ಸಿಬ್ಬಂದಿ. ಅವರು 1606 ರ ಆರಂಭದಲ್ಲಿ ಕೇಪ್ ಯಾರ್ಕ್ ಪೆನಿನ್ಸುಲಾದ ಕರಾವಳಿಯನ್ನು ವೀಕ್ಷಿಸಿದರು ಮತ್ತು ಫೆಬ್ರವರಿ 26, 1606 ರಂದು ಕೇಪ್ ಯಾರ್ಕ್ನ ಆಧುನಿಕ ಪಟ್ಟಣವಾದ ವೈಪಾ ಬಳಿ ಪೆನ್ನೆಫಾದರ್ ನದಿಯಲ್ಲಿ ಭೂಕುಸಿತವನ್ನು ಮಾಡಿದರು. ಅದೇ ವರ್ಷದ ನಂತರ, ಸ್ಪ್ಯಾನಿಷ್ ಪರಿಶೋಧಕ ಲೂಯಿಸ್ ವಾಜ್ ಡಿ ಟೊರೆಸ್ ಸ್ಟ್ರೈಟ್ ದ್ವೀಪಗಳ ಮೂಲಕ ಪ್ರಯಾಣಿಸಿದರು ಮತ್ತು ನ್ಯಾವಿಗೇಟ್ ಮಾಡಿದರು. ಡಚ್ಚರು ಇಡೀ ಪಶ್ಚಿಮ ಮತ್ತು ಉತ್ತರ ಕರಾವಳಿಯನ್ನು ಪಟ್ಟಿ ಮಾಡಿದರು ಮತ್ತು 17ನೇ ಶತಮಾನದಲ್ಲಿ ದ್ವೀಪ ಖಂಡವನ್ನು ನ್ಯೂ ಹಾಲೆಂಡ್ ಎಂದು ಹೆಸರಿಸಿದರು ಮತ್ತು ಯಾವುದೇ ನೆಲೆಗೊಳ್ಳುವ ಪ್ರಯತ್ನವನ್ನು ಮಾಡದಿದ್ದರು. ಹಲವಾರು ಹಡಗು ಧ್ವಂಸಗಳು ಪುರುಷರನ್ನು ಸಿಕ್ಕಿಹಾಕಿಕೊಂಡವು ಅಥವಾ 1629 ರಲ್ಲಿ ಬಟಾವಿಯಾ ಪ್ರಕರಣದಂತೆ ದಂಗೆ ಮತ್ತು ಕೊಲೆಗಾಗಿ ಮರೆಮಾಚಿತು. ಹೀಗೆ ಖಂಡದಲ್ಲಿ ಶಾಶ್ವತವಾಗಿ ವಾಸಿಸುವ ಮೊದಲ ಯುರೋಪಿಯನ್ನರು 1770 ರಲ್ಲಿ ಕ್ಯಾಪ್ಟನ್ ಜೇಮ್ಸ್ ಕುಕ್ ಅವರು ನ್ಯೂ ಸೌತ್ ವೇಲ್ಸ್ ಎಂದು ಹೆಸರಿಸಿದ ಮತ್ತು ಗ್ರೇಟ್ ಬ್ರಿಟನ್ಗೆ ಹಕ್ಕು ಸಾಧಿಸಿದ ಪೂರ್ವ ಕರಾವಳಿಯ ಉದ್ದಕ್ಕೂ ನೌಕಾಯಾನ ಮಾಡಿದರು ಮತ್ತು ನಕ್ಷೆ ಮಾಡಿದರು. 1783 ರಲ್ಲಿ ತನ್ನ ಅಮೆರಿಕನ್ ವಸಾಹತುಗಳನ್ನು ಕಳೆದುಕೊಂಡ ನಂತರ,
ಬ್ರಿಟಿಷ್ ಸರ್ಕಾರವು ನ್ಯೂ ಸೌತ್ ವೇಲ್ಸ್ನಲ್ಲಿ ಹೊಸ ದಂಡ ವಸಾಹತು ಸ್ಥಾಪಿಸಲು ಕ್ಯಾಪ್ಟನ್ ಆರ್ಥರ್ ಫಿಲಿಪ್ ಅವರ ನೇತೃತ್ವದಲ್ಲಿ ಮೊದಲ ಫ್ಲೀಟ್ ಎಂಬ ಹಡಗುಗಳನ್ನು ಕಳುಹಿಸಿತು. ಶಿಬಿರವನ್ನು ಸ್ಥಾಪಿಸಲಾಯಿತು ಮತ್ತು ಜನವರಿ 26, 1788 ರಂದು ಸಿಡ್ನಿ ಕೋವ್, ಪೋರ್ಟ್ ಜಾಕ್ಸನ್ನಲ್ಲಿ ಒಕ್ಕೂಟದ ಧ್ವಜವನ್ನು ಏರಿಸಲಾಯಿತು, ಇದು ನಂತರ ಆಸ್ಟ್ರೇಲಿಯಾದ ರಾಷ್ಟ್ರೀಯ ದಿನವಾಯಿತು. ಹೆಚ್ಚಿನ ಆರಂಭಿಕ ಅಪರಾಧಿಗಳನ್ನು ಸಣ್ಣ ಅಪರಾಧಗಳಿಗಾಗಿ ಸಾಗಿಸಲಾಯಿತು ಮತ್ತು ಮುಕ್ತ ವಸಾಹತುಗಾರರಿಗೆ, ಅಪರಾಧಿ ಅಲ್ಲದ ವಲಸಿಗರಿಗೆ, ಕಾರ್ಮಿಕರು ಅಥವಾ ಸೇವಕರಾಗಿ ನಿಯೋಜಿಸಲಾಯಿತು. ಬಹುಪಾಲು ಅಪರಾಧಿಗಳು ವಿಮೋಚನೆಗೊಂಡ ನಂತರ ವಸಾಹತುಶಾಹಿ ಸಮಾಜದಲ್ಲಿ ನೆಲೆಸಿದಾಗ, ಅಪರಾಧಿ ದಂಗೆಗಳು ಮತ್ತು ದಂಗೆಗಳನ್ನು ಸಹ ಪ್ರದರ್ಶಿಸಲಾಯಿತು, ಆದರೆ ಸಮರ ಕಾನೂನಿನ ಅಡಿಯಲ್ಲಿ ಏಕರೂಪವಾಗಿ ನಿಗ್ರಹಿಸಲಾಯಿತು. 1808 ರ ರಮ್ ದಂಗೆ, ಆಸ್ಟ್ರೇಲಿಯಾದಲ್ಲಿ ಸರ್ಕಾರದ ಏಕೈಕ ಯಶಸ್ವಿ ಸಶಸ್ತ್ರ ಸ್ವಾಧೀನ, 2 ವರ್ಷಗಳ ಮಿಲಿಟರಿ ಆಡಳಿತವನ್ನು ಪ್ರಚೋದಿಸಿತು. ನಂತರದ ದಶಕದಲ್ಲಿ, ಗವರ್ನರ್ ಲಾಚ್ಲಾನ್ ಮ್ಯಾಕ್ವಾರಿ ಪ್ರಾರಂಭಿಸಿದ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳು ನ್ಯೂ ಸೌತ್ ವೇಲ್ಸ್ ಅನ್ನು ದಂಡದ ವಸಾಹತು ಪ್ರದೇಶದಿಂದ ನಾಗರಿಕ ಸಮಾಜಕ್ಕೆ ಪರಿವರ್ತಿಸಿತು. ಸ್ಥಳೀಯ ಜನಸಂಖ್ಯೆಯು ವಸಾಹತು ನಂತರ 150 ವರ್ಷಗಳವರೆಗೆ ಕುಸಿಯಿತು, ಮುಖ್ಯವಾಗಿ ಸಾಂಕ್ರಾಮಿಕ ರೋಗದಿಂದಾಗಿ. ವಸಾಹತುಗಾರರೊಂದಿಗೆ ಗಡಿ ಸಂಘರ್ಷದ ಪರಿಣಾಮವಾಗಿ ಸಾವಿರಾರು ಜನರು ಸತ್ತರು. ಬ್ರಿಟಿಷರು 19ನೇ ಶತಮಾನದ ಆರಂಭದಲ್ಲಿ ಕರಾವಳಿಯುದ್ದಕ್ಕೂ ಖಂಡದ ಇತರ ಪ್ರದೇಶಗಳಿಗೆ ತಳ್ಳುವುದನ್ನು ಮುಂದುವರೆಸಿದರು. 1803 ರಲ್ಲಿ, ವ್ಯಾನ್ ಡೈಮೆನ್ಸ್ ಲ್ಯಾಂಡ್, ಇಂದಿನ ಟ್ಯಾಸ್ಮೆನಿಯಾ, ನಲ್ಲಿ ವಸಾಹತು ಸ್ಥಾಪಿಸಲಾಯಿತು, ಮತ್ತು 1813 ರಲ್ಲಿ, ಗ್ರೆಗೊರಿ ಬ್ಲಾಕ್ಸ್ಲ್ಯಾಂಡ್, ವಿಲಿಯಂ ಲಾಸನ್ ಮತ್ತು ವಿಲಿಯಂ ವೆಂಟ್ವರ್ತ್ ಸಿಡ್ನಿಯ ಪಶ್ಚಿಮಕ್ಕೆ ನೀಲಿ ಪರ್ವತಗಳನ್ನು ದಾಟಿ ಒಳಭಾಗವನ್ನು ಯುರೋಪಿಯನ್ ವಸಾಹತುಗಳಿಗೆ ತೆರೆದರು. 1827 ರಲ್ಲಿ ಮೇಜರ್ ಎಡ್ಮಂಡ್ ಲಾಕಿಯರ್ ಕಿಂಗ್ ಜಾರ್ಜ್ ಸೌಂಡ್, ಇಂದಿನ ಆಲ್ಬನಿ, ನಲ್ಲಿ ವಸಾಹತು ಸ್ಥಾಪಿಸಿದಾಗ ಬ್ರಿಟಿಷ್ ಹಕ್ಕು ಇಡೀ ಆಸ್ಟ್ರೇಲಿಯಾದ ಖಂಡಕ್ಕೆ ವಿಸ್ತರಿಸಿತು. ಸ್ವಾನ್ ರಿವರ್ ಕಾಲೋನಿ, ಇಂದಿನ ಪರ್ತ್, ಅನ್ನು 1829 ರಲ್ಲಿ ಸ್ಥಾಪಿಸಲಾಯಿತು, ಇದು ವಿಸ್ತೀರ್ಣದಿಂದ ಅತಿದೊಡ್ಡ ಆಸ್ಟ್ರೇಲಿಯನ್ ವಸಾಹತು, ಪಶ್ಚಿಮ ಆಸ್ಟ್ರೇಲಿಯಾವಾಗಿ ವಿಕಸನಗೊಂಡಿತು. ಜನಸಂಖ್ಯೆಯ ಬೆಳವಣಿಗೆಗೆ ಅನುಗುಣವಾಗಿ, ನ್ಯೂ ಸೌತ್ ವೇಲ್ಸ್ನಿಂದ ಪ್ರತ್ಯೇಕ ವಸಾಹತುಗಳನ್ನು ಕೆತ್ತಲಾಗಿದೆ. 1825 ರಲ್ಲಿ ಟ್ಯಾಸ್ಮೆನಿಯಾ, 1836 ರಲ್ಲಿ ದಕ್ಷಿಣ ಆಸ್ಟ್ರೇಲಿಯಾ, 1841 ರಲ್ಲಿ ನ್ಯೂಜಿಲೆಂಡ್, 1851 ರಲ್ಲಿ ವಿಕ್ಟೋರಿಯಾ, ಮತ್ತು 1859 ರಲ್ಲಿ ಕ್ವೀನ್ಸ್ಲ್ಯಾಂಡ್. ದಕ್ಷಿಣ ಆಸ್ಟ್ರೇಲಿಯಾವನ್ನು ಸ್ಥಾಪಿಸಲಾಯಿತು. ಮುಕ್ತ ಪ್ರಾಂತ್ಯ ಇದು ಎಂದಿಗೂ ದಂಡದ ವಸಾಹತು ಆಗಿರಲಿಲ್ಲ. ಪಶ್ಚಿಮ ಆಸ್ಟ್ರೇಲಿಯಾವನ್ನು ಉಚಿತ ಎಂದು ಸ್ಥಾಪಿಸಲಾಯಿತು ಆದರೆ ನಂತರ ಒಪ್ಪಿಕೊಂಡರು ಸಾಗಿಸಲ್ಪಟ್ಟ ಅಪರಾಧಿಗಳು 1868 ರಲ್ಲಿ ಬಂದರು, ಇತರ ವಸಾಹತುಗಳಿಗೆ ಸಾರಿಗೆ ಸ್ಥಗಿತಗೊಂಡ ದಶಕಗಳ ನಂತರ. 1823 ರಲ್ಲಿ, ನ್ಯೂ ಸೌತ್ ವೇಲ್ಸ್ನ ಗವರ್ನರ್ನಿಂದ ನಾಮನಿರ್ದೇಶನಗೊಂಡ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ಸ್ಥಾಪಿಸಲಾಯಿತು, ಜೊತೆಗೆ ಹೊಸ ಸುಪ್ರೀಂ ಕೋರ್ಟ್ನೊಂದಿಗೆ ವಸಾಹತುಶಾಹಿ ಗವರ್ನರ್ಗಳ ಅಧಿಕಾರವನ್ನು ಸೀಮಿತಗೊಳಿಸಲಾಯಿತು. 1855 ಮತ್ತು 1890 ರ ನಡುವೆ, 6 ವಸಾಹತುಗಳು ಪ್ರತ್ಯೇಕವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಗಳಿಸಿದವು, ಹೀಗಾಗಿ ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿ ಉಳಿದಿರುವಾಗ ತಮ್ಮ ಸ್ವಂತ ವ್ಯವಹಾರಗಳನ್ನು ನಿರ್ವಹಿಸುವ ಚುನಾಯಿತ ಪ್ರಜಾಪ್ರಭುತ್ವಗಳಾಗಿ ಮಾರ್ಪಟ್ಟವು. ಲಂಡನ್ನಲ್ಲಿರುವ ವಸಾಹತುಶಾಹಿ ಕಚೇರಿಯು ಕೆಲವು ವಿಷಯಗಳ ನಿಯಂತ್ರಣವನ್ನು ಉಳಿಸಿಕೊಂಡಿದೆ, ವಿಶೇಷವಾಗಿ ವಿದೇಶಾಂಗ ವ್ಯವಹಾರಗಳು ಮತ್ತು ರಕ್ಷಣೆ. 96 ದಕ್ಷಿಣ ಆಸ್ಟ್ರೇಲಿಯಾವು ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ರಾಜಕೀಯ ಹಕ್ಕುಗಳನ್ನು ನೀಡುವ ವಿಶ್ವದ ಮೊದಲ ಮತದಾರರಾಯಿತು. 1895 ರಿಂದ ಎಲ್ಲಾ ವಯಸ್ಕರಿಗೆ ಮತ ಚಲಾಯಿಸಲು ಮತ್ತು ಸಂಸತ್ತಿಗೆ ಸ್ಪರ್ಧಿಸಲು ಸಮಾನವಾಗಿ ಫ್ರಾಂಚೈಸ್ ಮಾಡಿದೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ, ಬರ್ಕ್ ಮತ್ತು ವಿಲ್ಸ್ ಅವರಂತಹ ಪರಿಶೋಧಕರು ಅದರ ಕೃಷಿ ಸಾಮರ್ಥ್ಯವನ್ನು ನಿರ್ಧರಿಸಲು ಮತ್ತು ವೈಜ್ಞಾನಿಕ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತಷ್ಟು ಒಳನಾಡಿಗೆ ಹೋದರು. 1850 ರ ದಶಕದ ಆರಂಭದಲ್ಲಿ ಪ್ರಾರಂಭವಾದ ಚಿನ್ನದ ರಶ್ಗಳ ಸರಣಿಯು ಚೀನಾ, ಉತ್ತರ ಅಮೆರಿಕ ಮತ್ತು ಯುರೋಪ್ ಖಂಡದಿಂದ ಹೊಸ ವಲಸಿಗರ ಒಳಹರಿವಿಗೆ ಕಾರಣವಾಯಿತು, ಜೊತೆಗೆ ಬುಶ್ರೇಂಗಿಂಗ್ ಮತ್ತು ನಾಗರಿಕ ಅಶಾಂತಿಯ ಏಕಾಏಕಿ. 1854 ರಲ್ಲಿ ಬಲ್ಲಾರಟ್ ಗಣಿಗಾರರು ಚಿನ್ನದ ಪರವಾನಗಿ ಶುಲ್ಕದ ವಿರುದ್ಧ ಯುರೇಕಾ ದಂಗೆಯನ್ನು ಪ್ರಾರಂಭಿಸಿದಾಗ ಎರಡನೆಯದು ಉತ್ತುಂಗಕ್ಕೇರಿತು. ಪಾರ್ಟ್ 2 ವಿಲ್ ಬಿ. 1850 ರ ದಶಕದಿಂದ ವಿಲಿಯಂ ವೆಂಟ್ವರ್ತ್,
ಜಾನ್ ಡನ್ಮೋರ್ ಲ್ಯಾಂಗ್ ಮತ್ತು ಸರ್ ಹೆನ್ರಿ ಪಾರ್ಕ್ಸ್ನಂತಹ ಹಲವಾರು ವಸಾಹತುಗಾರರು ಆಸ್ಟ್ರೇಲಿಯನ್ ವಸಾಹತುಗಳ ಸಂಘ ಅಥವಾ ಒಕ್ಕೂಟಕ್ಕಾಗಿ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿದರು. 1880 ನೀತಿಗಳನ್ನು ಪರಿಚಯಿಸಲು ಪ್ರಾರಂಭಿಸಿದವು. ಇದರ ಪರಿಣಾಮವಾಗಿ ಅನೇಕ ಮೂಲನಿವಾಸಿ ಮಕ್ಕಳನ್ನು ಅವರ ಕುಟುಂಬಗಳು ಮತ್ತು ಸಮುದಾಯಗಳಿಂದ ತೆಗೆದುಹಾಕಲಾಯಿತು, ಸ್ಟೋಲನ್ ಜನರೇಷನ್ಸ್ ಎಂದು ಉಲ್ಲೇಖಿಸಲಾಗುತ್ತದೆ.